ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಕರ್ನಾಟಕ ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯ ಗಳಿಸಿದ ಹಿನ್ನೆಲೆ ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಹಮೀದ್ ಮುಷ್ರಿಫ್, ಅಬ್ದುಲ್ ರಜಾ ಖೋರ್ತಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸಿ ಪಟಾಕಿ ಹಚ್ಚಿ ಸಂಭ್ರಮಾಚರಣೆ ಮಾಡಿದ್ರು. ಡಿಕೆ ಶಿವಕುಮಾರ್ ಸಾಹೇಬರಿಗೆ, ಎಂಬಿ ಪಾಟೀಲ್ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಶಿವಾನಂದ ಪಾಟೀಲ್ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯ ಅವರಿಗೆ. ಬಹಳ ಸಂತೋಷದ ದಿವಸ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನ ಮೆಚ್ಚಿ ಅವರು ನುಡಿದಂತೆ ನಡೆದಿವೆ ಅಂತಿಸಿ ನೋಡಿ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆಯ್ಕೆಯಾಗಿದೆ. ಇದು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಅಲ್ಲಿ ಮಹಾಜನತೆ ಅವ್ರಿಗೆ ಓಟ್ ಹಾಕಿ ಆರಿಸ್ಕೊಂಡು ಬಂದ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಅದರ ಜೊತೆಯಲ್ಲಿ ಏನು CM ಸಾಹೇಬರು ಇದ್ರು ಬೊಂಬೈ ಅವರು, ಅವ್ರ ಮಗ ಯಾವ ರೀತಿಯಲ್ಲಿ ಸೋಲುನಪ್ಪಿದ್ದಾರೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಂತ ವಿಷಯ. ಅದೇ ರೀತಿ ಪ್ರಧಾನ ಮಂತ್ರಿ ಮತ್ತು CM ಇದ್ದವ್ರ ಮಗ ನಿಖಿಲ್ ಸಾಹೇಬರು ಭಾಳ ಮಾತಾಡ್ತಿದ್ರು. ಇವತ್ತು ಅವ್ರು ಜನ ಉತ್ತರ ಕೊಟ್ಟಿದ್ದಾರೆ. ಶಿಗ್ಗಾಂವ್ನಲ್ಲಿನೂ ಕೂಡ ಅದೇ ರೀತಿ ನಡೆದಿತ್ತು. ಯಾವಾಗ ಜಮೀರ್ ಅಹಮದ್ ಸಾಹೇಬ್ ಖಾನ್ ಅವರು ಎಲ್ಲ ಕಡೆ ತಿರುಗಾಡಿ ನಮ್ಮ ಮೈನಾರಿಟಿ 100% ವೋಟಿಂಗ್ ಆಗ್ತಿದ್ದ ಕಾರಣದಿಂದ ಸತತ 3 ಮತಕ್ಷೇತ್ರದಲ್ಲಿ ಅವ್ರು ಆಯ್ಕೆ ಆಗಿದ್ದಾರೆ. ಇದು ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಒಳಪಡಿಸಿ ಅವ್ರು ಮಾಡಿದಂತ ನುಡಿದಂತೆ ನಡೆದಂತ ಸಿದ್ದರಾಮಯ್ಯ ಅವ್ರ ಮಾತಿಗೆ ಒಪ್ಪಿಕೊಂಡು ಕಾಂಗ್ರೆಸ್ಗೆ ಜನ ಆಶೀರ್ವಾದ ಮಾಡ್ಯಾರ. ಅದ್ರ ಜೊತೆಯಲ್ಲಿ ಬಿಜೆಪಿ ನಾನಾ ತರದ ಅವ್ರಿಗೆ ಗೊಂಬೆ ಆಟ ಕೂಡ್ಸಲಾಕತ್ತಿದ್ರು. ಆದ್ರೆ ಜನತೆ ಅವ್ರಿಗೆ ಯಾವ ಮಾತು ಕೇಳಲಿಲ್ಲ. ಇದು ವಕ್ಫ್ದಾಗಲಿ ಬೇರೆ ಬೇರೆ ಹಗರಣದ ಬಗ್ಗೆ ಆಗಲಿ ಅದಕ್ಕೆಲ್ಲ ಸುಳ್ಳು ಎಬ್ಸಿದ್ರು ಬಿಜೆಪಿ ಅವರು. ಅದು ಯಾರನ್ನು ಹಾಕ್ಲಿಲ್ಲ. 3 ಕ್ಷೇತ್ರದಿಂದ ನಮ್ಮ ಪಕ್ಷ ಆಯ್ಕೆ ಆಗಿದೆ. ನಮ್ಗೆ ಪಕ್ಷ ಬಹಳ ಸಂತೋಷ ಆದ್ರೆ ನಾವು ಜಿಲ್ಲಾ ಕಾಂಗ್ರೆಸ್ ಮತ್ತು ಹಮೀದ್ ಮುಷ್ರಿಫ್ ಅವರು ಎಲ್ಲರೂ ಕೂಡ್ಕಿಸಿ ಇವತ್ತು ಸಂತೋಷ ನಾವು ಹಂಚ್ಕೊಳ್ಳತ್ತೀವಿ. ಕುಮಾರಸ್ವಾಮಿ ಅವರು ಹೇಳಿದ್ರು ಮುಸಲ್ಮಾನ್ ಬಗ್ಗೆ ಅವಹೇಳನಕ್ಕೆ ಹೇಳಿದ್ರು. ಕುಮಾರಸ್ವಾಮಿ ಅವರು ಅವಹೇಳನಕಾರಿ ಹೇಳಿದ್ರು. ಪಂಚರ್ ತೆಗೆಯವರು ಇದು ಮಾಡೋರು ಮಾಡ್ತಾರ ಕಿಸಿ. ಈಗ ಪಂಚರ್ ತೆಗೆಯವರು ಹೆಂಗ್ ಹವಾ ತೆಗ್ದಾರ ಅನ್ನೋದು ಗೊತ್ತಾಗೈತೆ ಅವ್ರಿಗೆ. ಈಗ ಪಂಚರ್ ತೆಗೆಯೋರ್ ಬೆಲೆ ಶಕ್ತಿ ಎಷ್ಟಿರ್ತೈತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ CM ಆದ್ರು ಪ್ರಧಾನ ಮಂತ್ರಿ ಆದ್ರು ಇಬ್ರು ಅಪ್ಪ ಮಗ ಕೂಡ ಪ್ರಯತ್ನ ಮಾಡಿದ್ರು. ಏನ್ ಮಾಡಕ್ ಆಗಿಲ್ಲ. ಯಾವಾಗ ಪಂಚರ್ ಹಾಕೈತಿ ಗಾಡಿ ನಿಂತು ಬಿಡ್ತೈತಿ ಅವ್ನು ಗೊತ್ತಿಲ್ಲ. ನಾವು ಪಂಚರ್ ತೆಗ್ದಾಗೆ ಮುಂದೆ ಅವರು ನಡಿಬೇಕಾಕೈತಿ. ಇದು ಒಂದು ತಿಳ್ಕೊಲಿಲ್ಲ ಅವರು. ಹಿಂಗೆ ಮೈನಾರಿಟಿ ಮಂದಿಗೆ ಯಾವ ರೀತಿ ಅವರು ಕಾಳಿ ಹೇಳ್ತಿದ್ದಾರೆ ಅದಕ್ಕೆ ಜನ ಕೂಡ ಉತ್ತರ ಕೊಟ್ಟಿದ್ದಾರೆ. ನಾವೇನು ಕುಡಿದ ಅವಶ್ಯಕತೆ ಇಲ್ಲ. ಅಲ್ಲಿ ಜನನೇ ತೀರ್ಪು ಮಾಡಿದ್ದಾರೆ. ಅವ್ನ ಮೊಮ್ಮಗ 2 ಸಲ ಸೋಲಿಸ್ತಾರೆ, ಅವ್ರ ಮಗ 2 ಸಲ ಸೋಲಿಸ್ತಾರೆ. ಜನ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಬರಾಬರಿ ಅವ್ರು ಏನ್ ಹೇಳ್ಯಾರ ಅದಕ್ಕೆ ಸೂಕ್ತವಾದ ಉತ್ತರನು ಜನ ಕೊಟ್ಟಿದ್ದಾರೆ. आज हमारे शिग्गांव, रामनगर, सोंडूर हमारे कर्नाटक के पूरे मतदार को उनको सलाम करता हूँ, मुबारकबाद देता हूँ. हमारे सिद्धरामैया साहब, DK शिवकुमार साहब, MB पाटिल साहब, शिवानंद पाटिल साहब, ये जितने भी हमारे कांग्रेस के लीडर हैं, जमीर अहमद साहब, ये कितने भी हमारे कांग्रेस लीडर हैं जहाँ को प्रचार कर रहे हैं. हमारे कांग्रेस के गारंटी हमारे गृह लक्ष्मी होंगे, गृह ज्योति होंगे, युवा निधि होंगे, जो गारंटी दी हमें सरकार हमारी 100 को 100 काम करिए. और सरकार हमारी दिवाली होती हो कर को जो बोले थे उनका क्या भी नहीं चला है. कर्नाटक में हमारी उन्होंने दिवाली हो गए. हमारी सरकार काम कर रही है. हमारी सरकार को पूरी पब्लिक आशीर्वाद करिए. हमारे तीनों चुन को आए उनको फिर एक बार हमें मुबारकबाद देता है. ये हमारे जमीर अहमद साहब तीनों तरफ पे रहे, बहुत हमें उनको भी मुबारकबाद दिया. सर, ऐसा अनुमान लगाया जा रहा था कि जमीर अहमद के भाषण से क्या है इलेक्शन टर्न होगा, तो इस पर क्या कहेंगे? इलेक्शन 100 को 100 जमीर अहमद साहब बात करते हैं. जहाँ को मिलते हैं तो 100 को 100 हमारे माइनॉरिटी लोग पूरे 100 को 100 वोट बात है जमीर अहमद साहब. तो जमीर वो हमारे लीडर हैं, लोगों पर क्या असर नहीं हुआ? क्या भी असर नहीं होता, उन्होंने जो वक्त का कर रहे हैं वो भी असर नहीं होता। बीजेपी वाले को क्या भी नहीं है, उनको
कौन चार ही नहीं पब्लिक, उन्होंने चुप जबरदस्ती कर रहे हैं आपको। कुमारस्वामी के बयान पर आप क्या कहना चाहेंगे? तो मुसलमानों को लेकर पंचर शॉप के तहत बयान दिया। मुसलमान उनको 2 बार बटाए थे, 2 बार सीएम बने थे, उन्होंने मुसलमान का पोच करे चलता क्या है? उसका जवाब आप दिए हमें। तो महाराष्ट्र में ये गारंटी क्यों नहीं चल पाई? महाराष्ट्र में हमारी सरकार नहीं आती है। जी। हमारी सरकार कहाँ है? वो सरकार हमारी 100 को 100% दे रही है। गृह लक्ष्मी दे रही है, गृह ज्योति दे रही है, बस फ्री करिए, युवा निधि फ्री करिए, बच्चा स्कॉलरशिप दे रही है। हमारी सरकार है, हमारे सिद्धरामैया साहब है, उनको सबको और एक बार मुबारकबाद देता हूं। राज्य की जनता ने फिर एक बार कांग्रेस पर ही भरोसा जताया है, इस पर कांग्रेस कितना खरा उतरेगी? 100 को 100 हमारे जो भी सरकार के काम है करते हैं, जो वादे कर रहे हैं हमारे सीएम सिद्धरामैया साहब, डीके शिव कुमार साहब जो वादे कर रहे हैं वो 100 को 100 करते हैं। बीजेपी वालों का आरोप है कि कुछ ही दिनों में सभी गारंटी बंद हो जाएंगी। उन्होंने बंद हो रहे हैं, अब बंद हुए नहीं थे, बंद हुए नहीं, तीनों पड़े नहीं, बंद हुए उन्होंने। ಮತ್ತು 3 ಮತಕ್ಷೇತ್ರದ ಮತದಾರರಿಗೆ ನಾನು ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ ಇಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ವಿಜಯಪುರದಿಂದ ನಾನು ಧನ್ಯವಾದಗಳನ್ನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ವಿಜೃಂಭಿಸ್ತಾ ಇದೀವಿ ಅಂದ್ರೆ ಇದಕ್ಕೆ 3 ಮತಕ್ಷೇತ್ರದ ಜನತೆ ಕಾರಣ. ಇವತ್ತು ಯಾವುದೇ ಒಂದು ಇವತ್ತು JDS ಮತ್ತು ಬಿಜೆಪಿಯು ನೆಲ ಕಚ್ಚುವಂತೆ ಮತದಾರರು ತಕ್ಕ ಪಾಠವನ್ನ 3 ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಸಾಕಷ್ಟು ಇಶ್ಯೂಗಳನ್ನ ಮಾಡಿದ್ರು, ಸಾಕಷ್ಟು ಅಪವಾದಗಳನ್ನ ಹೊರಿಸಿದ್ರು. ಅಂತದ್ರ ಮಧ್ಯನ ಇವತ್ತು ಅತಿ ಹೆಚ್ಚಿನ ಮತಗಳಿಂದ ಇವತ್ತು ನಮ್ಮ 3 MLAಗಳಾಗಿದ್ದಾರೆ. ಅದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೇನೆ. ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಸರ್ವ ಸಮಾಜಗಳನ್ನು ಇವತ್ತಿನ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಹಾಗೂ ಸೋದರತೆ ಒಯ್ಯುವಂತ ಯಾವುದೇ ಪಕ್ಷ ಇತ್ತಪ್ಪ ಅಂದ್ರೆ ಅದು ದೇಶದಾಗ ಕಾಂಗ್ರೆಸ್ ಪಕ್ಷ ಮಾತ್ರ ಅದ. ಇವತ್ತಿನ ದಿವಸ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಾಮಾನ್ಯ ಜನ, ಬಡವರು ಮತ್ತು ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರನ್ನ ಇವತ್ತಿನ ದಿವಸ ಅವರಿಗೆ ಮುಖ್ಯ ವಾಹಿನಿಯೊಳಗೆ ತರುವಂತ ಯಾವುದೇ ಪಕ್ಷಪ್ಪ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ. ಇದನ್ನು ನೋಡ್ಕೊಂಡು ಇವತ್ತಿನ ದಿವಸ ಏನು ಕಪ್ಪು ಚಿಕ್ಕಿಯನ್ನು ಹಸಲಾತಿದ್ರು ವಿರೋಧಿ ಪಕ್ಷದವರು, ಅದನ್ನ ಅಳಗಿಸಿ ಇವತ್ತಿನ ದಿವಸ 3ಕ್ಕೂ 3 ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಜಯಬೇರಿಯನ್ನು ಹೊಡೆದಿದ್ದೆವು. ಇವತ್ತಿನ ದಿವಸ ಸಂಪೂರ್ಣವಾಗಿ ಬಿಜೆಪಿ ಹಾಗೂ JDSಗೆ ಮುಖಭಂಗವಾಗಿದೆ. ಇವತ್ತಿನ ದಿವಸ ಸುಳ್ಳು ಆಶ್ವಾಸನೆ ನೀಡಿ ಸುಳ್ಳು ಆಪಾದನೆಗಳನ್ನು ಕಾಂಗ್ರೆಸ್ ಮೇಲೆ ಮಾಡಿದ್ದು ಜನ ತಕ್ಕ ಉತ್ತರವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ 3 ಇವತ್ತಿನ ದಿವಸ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಕ್ಕೆ ಧನ್ಯವಾದಗಳು. ನಮ್ಮ 3 ಇಲೆಕ್ಷನ್ದ ಬೈ ಇಲೆಕ್ಷನ್ 3 ಮತಕ್ಷೇತ್ರಗಳು ಸಂಡೂರು, ಸಿಗ್ಗಾಂವ್ ಮತ್ತು ಚನ್ನಪಟ್ಟಣದಲ್ಲಿ ಜಯಬೇರಿ ಬಾರಿಸಿದ್ದನ್ನ ತಾವುಗಳೆಲ್ಲ ನೋಡಿದಿರಿ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಗ್ಯಾರಂಟಿ ಯೋಜನೆಗಳು, ಬಡವರ ಪರವಾಗಿ ಇರತಕ್ಕಂತ ನಮ್ಮ ಪಕ್ಷ ಮತ್ತು ಜಾತ್ಯತೀತವಾಗಿ ಇರತಕ್ಕಂತ ನಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಇವತ್ತು ಕೆಲಸ ಮಾಡ್ತಾ ಇದೆ ಅದನ್ನು ಜನರು ಒಪ್ಕೊಂಡು ಇವತ್ತ ಈ ಗೆಲುವಿಗೆ ಒಂದು ಕಾರಣೀಭೂತರಾಗಿದ್ದಾರೆ. ಇದು ನಮ್ಮ ಸರ್ಕಾರದ ಒಂದು ಗೆಲುವಲ್ಲ, ಇದು ಮಹಾಜನತೆಯ ಒಂದು ಗೆಲುವು ಅಂತ ಹೇಳಿ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಯಾಕಂದ್ರೆ ಇವತ್ತ ಸಂಡೂರಿನಲ್ಲಿ ಒಬ್ಬ ಮಹಿಳೆ ನಿಂತಾಗ ಅವರಿಗೂ ಸಹಿತ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಒಂದು ಪಕ್ಷದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇದೆ ಅಂತಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇವತ್ತು ಸ್ಥಾನಮಾನ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಹುಟ್ಟಿನಿಂದಲೂ ಕೂಡ ಇವತ್ತು ಬಡವರ ಬಗ್ಗೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಮಹಾಜನತೆ ಅದನ್ನ ಅರಿತಿದ್ದಾರೆ. ಅದಕ್ಕೆ ಯಾವುದೇ ಒಂದು ಈ ಹಿಂದೂ ಹುಲಿ ಹೋಗಿ ಎಲ್ಲರೇ ಒಂದು ಭಾಷಣ ಮಾಡಿದಾಗ ಅಲ್ಲೇ ಅವ್ರ ಪಾರ್ಟಿನೇ ನೆಲ ಕಸ್ತೈತೆ ಅನ್ನೋದು ಇಲ್ಲಿ ಸಾಬೀತಾಗೈತಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ಹಿಂದೂ ಹುಲಿ ಏನದಾರ ಅವ್ರು ಒಂದು ದಿವಸ ಇಲ್ಲಿ ಆಗೋದ್ರಲ್ಲಿ ಏನ ಸಂದೇಹ ಇಲ್ಲ ಅಂತ ಮಹಾಜನತೆ ತೋರಿಸಿದ್ದಾರೆ. ಅದಕ್ಕೆ ಈ ಒಂದು ಜಯಭೇರಿಯನ್ನ ನಾವು ಕಾಂಗ್ರೆಸ್ ಪಾರ್ಟಿಯ ಒಂದು ಮುಂಭಾಗದಲ್ಲಿ ಇವತ್ತು ಆಚರಿಸ್ತಾ ಇದ್ದೇವೆ. ಈ ಒಂದು ಜಯಭೇರಿ ಮಹಾಜನತೆ ಜಯಭೇರಿ ಅಂತ ಹೇಳಿ ನಾ ಇಲ್ಲಿ ಹೇಳಲಿಕ್ಕೆ ಇಚ್ಛೆ. ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಮಾತ 3 ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಗಿದೆ. ನಮಗ್ ಬಹಳ ಖುಷಿ ಆಗಿದೆ. ಎಲ್ಲ ಕರ್ನಾಟಕ ಜನರಿಗೆ, ಆಮ್ಯಾಗ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, MB ಪಾಲ್ ಸಾಹೇಬರಿಗೆ ಜೈ, ಶಿವಾನಂದ ಪಾಟೀಲ್ ಸಾಹೇಬರಿಗೆ ಜೈ, और कांग्रेस की जय. ಇಲ್ಲೇ ಅದೇ ಖುಷಿಲಿಂದ ಪಟಾಕ್ಷಿ ಹಾರಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.